ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಏನಂದರೆ ಬೆಳಗ್ಗೆನೇ ಹೊರಟು, ಬೆಳಗ್ಗೆ ಎಷ್ಟು ಗಂಟೆ ಅಂದರೆ ಬೆಳಗ್ಗೆ 10 ಗಂಟೆಗೆ ಹೊರಟು ಒಂದು ಚೂರು ಕೆಲಸದ ರಿಲೇಟೆಡ್ ಬಂದಿದೆ. ನಮ್ಮ ಜೊತೆ ನಮ್ಮ ಅಚ್ಚಿ ಎಮ್ಮೆ ಮರಿ ಇದೆ ನೋಡಿ. ಎಮ್ಮೆ ಕರೆಕ್ಟಾಗಿ ನಾನು ವೀಡಿಯೋ ತೋರಿಸೋದ್ಕೂ ಕರೆಕ್ಟಾಗಿ ಎಮ್ಮೆ ಮರಿ ಬಂದು ನೋಡಿ. ಇವಳು ಹೆಸರು ಬಂದ್ಬಿಟ್ಟು ಎಮ್ಮೆ ಮರಿ. ಅವಾಗ ಚೋಟ ಮರಿ ಅಂತಿರ್ತೀವಿ ಅಷ್ಟೇ. ಇನ್ನು ಮೇಲೆ ನೇಮ್ ಚೇಂಜ್ ಮಾಡ್ಬಿಟ್ಟು ಚೋಟ ಮರಿ ಬದಲು ಎಮ್ಮೆ ಮರಿ ಅಂತ ಹೇಳಿದ್ವಿ. ಸೊ ಇವಾಗ ನಾವು ಬಂದಿರೋದು ಇಲ್ಲಿಗೆ ಏನಕ್ಕಂದರೆ, ಸೊ ನಿಮಗೆ ಕಂಪ್ಲೀಟಾಗಿ ಕೆಲವರಿಗೆ ಮೇಕಪ್ ಬಗ್ಗೆ ತಿಳ್ಕೊಬೇಕು, ಮೇಕಪ್ ಕೋರ್ಸಸ್ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಹೆಲ್ಪ್ಫುಲ್ ಆಗಲಿ ಅನ್ನೋಕ್ಕೋಸ್ಕರನೇ ಇಲ್ಲಿಗೆ ಬಂದು ಇಲ್ಲಿರೋ ಒಂದು ಅಕಾಡೆಮಿ ಬಗ್ಗೆ ನಿಮಗೆ ತಿಳಿಸೋದಕ್ಕೆ ಬರ್ತಾ ಇರೋದು. ಆನೆಸ್ಟ್ಲಿ ನಾನೀಗ ತೋರಿಸೋದೊಂದು ಒಂದು ಪ್ರೊಫೆಷನಲ್ ಫೀಲ್ಡ್, ಇದೇ ಫೀಲ್ಡಲ್ಲಿ ಇರೋರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು, ಅಥವಾ ಒಂದು ಒಳ್ಳೆ ಅಕಾಡೆಮಿ ಅಂತ ಹೇಳ್ಬೋದು. ಸೊ ಇಷ್ಟು ಹೇಳಬಲ್ಲೆ. ಈಗ ಹೋಗ್ತೀನಿ ಒಳಗಡೆ ಹೋಗ್ಬಿಟ್ಟು ಕಂಪ್ಲೀಟ್ ಅಕಾಡೆಮಿ ಬಗ್ಗೆ ಎಲ್ಲ ಹೇಳ್ತಿರ್ತೀನಿ. ನೀವು ನೋಡಿ ಖುಷಿ ಪಡಿ, ಬಟ್ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಏನಕ್ಕಂದ್ರೆ ಒಂದು ಹೆಲ್ಪ್ಫುಲ್ ವಿಡಿಯೋ ಇರೋದನ್ನ, ಒಂದು ಒಳ್ಳೆ ವಿಡಿಯೋ ಇರೋದನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಕಮಾನ್ ಲೆಟ್ಸ್ ಗೋ. ಈಗ ಒಳಗಡೆ ಹೋಗುವ ನಮ್ಮ ಎಮ್ಮೆ ಮರಿ ಜೊತೆ ಹೋಗೋಣ. ಲೆಟ್ಸ್ ಗೋ ಗೈಸ್. ಸೊ ಇವಾಗ ನಾನು ನಮ್ಮ ಚೋಟ ಮರಿನ ಕರ್ಕೊಂಡು ಎಲ್ಲಿಗೆ ಬಂದಿರೋದು ಅಂದ್ರೆ ಶಿಲ್ಪಾ ಮೇಕಪ್ ಅಂಡ್ ಏರ್ ಅಕಾಡೆಮಿಗೆ. ಸೊ ಇವರೇ ಶಿಲ್ಪಾ ಅಂತ. ಹಾಯ್ ಮ್ಯಾಮ್. ಹಾಯ್. ಹಾಯ್. ನಮಸ್ತೆ. ಸೊ ಇವ್ರದ್ದು ಏನೇನಿದೆಯೋ ಕಂಪ್ಲೀಟು ಮೇಕಪ್ ಅಥವಾ ಹೇರ್ ಏನೇನು ಕೋರ್ಸ್ ಇದೆಯೋ, ಫೀಸು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇವ್ರು ಕೊಡ್ತಾರೆ. ಅಂಡ್ ಲಾಸ್ಟಿಗೆ ಇವ್ರದ್ದು ಒಂದು ಚಿಕ್ಕ ಪುಟ್ಟ ಕಾಮಿಡಿ ಇರ್ತವೆ, ನೋಡ್ಕೊಳ್ಳಿ. ಹಂಗೆ ಇವಾಗ ಇವ್ರು ಏನೇನು ಹೇಳ್ತಿದ್ರು ಎಕ್ಸ್ಪ್ಲನೇಷನ್ನು ನೀವು ನೋಡ್ಕೊಳ್ಳಿ. ದೆನ್ ಸೆಂಟ್ರಲ್ಲಿ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋದೆಲ್ಲ ಹೇಳ್ತಾ ಇರ್ತೀನಿ, ಮತ್ತೆ ಆಗ್ತಾ ಇರ್ತೀನಿ, ನೋಡ್ತಾ ಇರಿ. ಸೊ ಇವಾಗ ಎಕ್ಸ್ಪ್ಲನೇಷನ್ ಹೇಳ್ತಾರೆ, ನೀವೊಂಚೂರು ಕೇಳಿ. ಮ್ಯಾಮ್, ಶಿಲ್ಪಾ ಮೇಕಪ್ ಅಂಡ್ ಏರ್ ಅಕಾಡೆಮಿ ಅಂದ್ರೆ ಏನು ಮ್ಯಾಮ್? ಸರ್, ಶಿಲ್ಪಾ ಅನ್ನೋದು ಹೆಸರು ಸರ್. ಅಂದ್ರೆ ಇಟ್ಸ್ ಲೈಕ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಬ್ರ್ಯಾಂಡ್ ಇದ್ದಂಗೆ ಯಾರು ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಲ್ಲ, ನಾವೇ ಮಾಡ್ಕೋಬೇಕು. ಸೊ ಹಂಗಾಗಿ ಶಿಲ್ಪಾ ಮೇಕಪ್ ಅಂಡ್ ಏರ್ ಅಕಾಡೆಮಿ ಅಂತ ಇಟ್ಕೊಂಡಿದ್ದೀವಿ. ಮ್ಯಾಮ್, ನಿಮ್ಮ ಅಕಾಡೆಮಿಲಿ ಏನೇನು ಹೇಳ್ಕೊಡ್ತೀರಾ ಮತ್ತೆ ಏನೇನು ಕೋರ್ಸಸ್ ಇದೆ? ಸರ್, ಇದು ಒಂದು ಪ್ರೊಫೆಷನಲ್ ಮೇಕಪ್ ಅಂಡ್ ಏರ್ ಕೋರ್ಸ್ ಅಂತ ಹೇಳಿ ನಮ್ಮಲ್ಲಿ ಏನೆಲ್ಲ ಹೇಳ್ಕೊಡ್ತೀವಿ ಅಂತ ಹೇಳೋದಾದ್ರೆ, ಮೇಕಪ್ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರೈಪಿಂಗ್, ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್, ಮತ್ತೆ ಕಾಂಪ್ಲಿಮೆಂಟರಿ ಆಗಿ ನೈಲ್ ಆರ್ಟ್ ವರ್ಕ್ಶಾಪ್ ಇದೆ, ಫ್ಲೋರಲ್ ಮೇಕಿಂಗ್ ಇದೆ, ಅಂಡ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತೀವಿ. ಮಾರ್ಕೆಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸರ್? ಮಾರ್ಕೆಟಿಂಗ್ ಸ್ಕಿಲ್ ಅಂತ ಹೇಳ್ಬೋದು, ಅದನ್ನು ಕೂಡ ಹೇಳ್ಕೊಡ್ತೀವಿ. ಅಂಡ್ ಸರ್ಟಿಫಿಕೇಶನ್ ಕೂಡ ಇರುತ್ತೆ. ಇಷ್ಟು ಇನ್ಕ್ಲೂಡ್ಸ್ ಆಗಿರುತ್ತೆ ಕೋರ್ಸಸ್ ಅಲ್ಲಿ. ಇದು ಒಂದು 35 ಡೇಸ್ ಕೋರ್ಸ್ ಇರುತ್ತೆ. ಮಂಡೇ ಟು ಫ್ರೈಡೆ ಇರುತ್ತೆ. ಅಂದ್ರೆ ಮಂಡೇ ಟು ಫ್ರೈಡೆ, ಕೆಲವರಿಗೆ 2 ದಿನ ಅನ್ಕೊಂಡ್ಬಿಡ್ತಾರೆ. ಮಂಡೇ ಟು ಫ್ರೈಡೆ ಅಂತ ಹೇಳಿದ್ರೆ ಸೋಮವಾರದಿಂದ ಶುಕ್ರವಾರದವರೆಗೂ ಕ್ಲಾಸಸ್ ಇರುತ್ತೆ ಸರ್. ಟೈಮಿಂಗ್ಸ್ ಬಂದು 11 to 4 ಇದೆ. ಮ್ಯಾಮ್, ಇವಾಗ ಇವ್ರಿಗೆ ಎಲ್ರಿಗೂ ಎವ್ರಿ ಡೇ ಪ್ರಾಕ್ಟೀಸಸ್ ಇರುತ್ತಾ? ಹೌದು ಸರ್, ಒಂದು ದಿನ ಡೆಮೋ ಇರುತ್ತೆ. ನಾವು ಒಂದು ಮಾಡೆಲ್ ಮೇಲೆ ಡೆಮೋ ತೋರಿಸ್ತೀವಿ ಮೇಕಪ್ ಅಂತ ಬಂದ್ರೆ. ಸೊ ನೆಕ್ಸ್ಟ್ ಡೇ ಅವರು ಒಬ್ರಿಗೊಬ್ರು ಪ್ರಾಕ್ಟೀಸ್ ಮಾಡ್ತಾರೆ ಸರ್. ಎಕ್ಸಾಮ್ಸ್ ಏನಾದ್ರು ಇರುತ್ತೆ ಇವ್ರಿಗೆ? ಸರ್ ಹೌದು, ಲಾಸ್ಟ್ ಅಲ್ಲಿ ಅವ್ರಿಗೆ ಎಕ್ಸಾಮ್ ಅಂತ ಮಾಡ್ತೀವಿ. ಬಿಕಾಸ್ ಯಾವುದೇ ಫೀಲ್ಡ್ ಅಲ್ಲಾದ್ರೂ ಸರ್, ಇವಾಗ ಕಾಲೇಜ್ಗೆ ಹೋದ್ರು ನಾವು ಇವಾಗ ಸರ್ಟಿಫಿಕೇಟ್ ಕೊಡೋದು ಹೇಗೆ, ಒಂದು ಎಕ್ಸಾಮ್ ಮಾಡಿದ್ರೆ ಸರ್ಟಿಫಿಕೇಟ್ ಕೊಡೋದು, ಹಾಗೆ ನಾವು ಕೂಡ ಎಕ್ಸಾಮ್ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತೀವಿ. ಎಕ್ಸಾಮ್ ಅಂದ್ರೆ ಭಯ ಬೀಳೋದು ಬೇಡ. ನಾವು ಒಂದಷ್ಟು ಲುಕ್ ನ ತೋರಿಸ್ತಿರ್ತೀವಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಆ ಲುಕ್ ನ ಅವರು ಒಂದು ಮಾಡೆಲ್ ಮೇಲೆ ಕ್ರಿಯೇಟ್ ಮಾಡ್ತಾರೆ. ದಟ್ ಇಸ್ ಕಮ್ ಎಕ್ಸಾಮ್ ಡೇ ಅಂತ ಕರಿತೀವಿ. ಈ ಎಕ್ಸಾಮ್ ಒನ್ ಆಫ್ ದಿ ಈಸಿಯೆಸ್ಟ್ ಎಕ್ಸಾಮ್ ಪಕ್ಕ. ನಿಮ್ಮಲ್ಲಿ ಬರೀ ಹುಡುಗಿರಿಗೆ ಮಾತ್ರ ಇರುತ್ತಾ, ಅವ್ರ ಹುಡುಗರು ಕಲಿಬಹುದಾ? ಸರ್, ಹುಡುಗರು ಕೂಡ ಟ್ರೆಂಡಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಿದ್ದಾರೆ, ಸ್ಯಾರಿ ಡ್ರೆಸ್ಸಿಂಗ್ ಮಾಡ್ತಾ ಇದ್ದಾರೆ, ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಪ್ರೊಫೆಷನಲ್ ಅಂತ ಬಂತು ಅಂತ ಹೇಳಿದ್ರೆ ಸರ್, ಯಾರು ಬೇಕಾದ್ರೂ ಬಂದು ಕಲಿಬಹುದು. ಹುಡುಗರು ಅಥವಾ ಹುಡುಗಿರು ಅಂತ ಏನಿಲ್ಲ ಸರ್, ಯಾರು ಬೇಕಾದ್ರೂ ಬಂದು ಕಲಿಬಹುದು. ಮ್ಯಾಮ್, ಇಲ್ಲಿ ಲ್ಯಾಂಗ್ವೇಜಸ್ ಏನಾದ್ರು ಇಂಪಾರ್ಟೆಂಟ್ ಆಗುತ್ತಾ? ಸರ್, ಲ್ಯಾಂಗ್ವೇಜ್ ಅಂತ ಏನಿಲ್ಲ, ಚೆನ್ನಾಗಿ ಕನ್ನಡ ಗೊತ್ತಿದ್ರೆ ಸಾಕು, ಮಾತಾಡ್ಲಿಕ್ಕೆ ಬಂದ್ರೆ ಸಾಕು, ನಾವು ಚೆನ್ನಾಗಿ ಹೇಳ್ಕೊಡ್ತೀವಿ ಅವ್ರಿಗೆ. ಸೊ ಎಲ್ಲಿಂದ ಬೇಕಾದ್ರೂ ಬಂದು ಕಲಿಬಹುದು ಸರ್. ಆಮೇಲೆ ಮತ್ತೆ ಏಜ್ ಒಂದು ಮ್ಯಾಟರ್ ಆಗುತ್ತೆ. ತುಂಬಾ ಜನ ಏನು ಚಿಕ್ಕೋರೆ ಕಲಿಬೇಕಾ ಆ ತರ ಅಂತ. 16+ ಯಾರು ಬೇಕಾದ್ರೂ ಬಂದು ಕಲಿಬಹುದು ಸರ್. 16 ವರ್ಷದ ಮೇಲೆ ಯಾವ ಏಜ್ ಅವ್ರು ಬಂದ್ ಬೇಕಾದ್ರೂ ಕಲಿಬಹುದು. ಇದಕ್ಕೆ ಯಾವ್ದೇ ತರ ಏಜ್ ಲಿಮಿಟ್ ಇಲ್ಲ. ಲ್ಯಾಂಗ್ವೇಜ್ ಗೊತ್ತಿರ್ಬೇಕು ಅಂತ ಏನಿಲ್ಲ. ನಾವು ಕೂಡ ಕನ್ನಡದಲ್ಲೇ ಟೀಚ್ ಮಾಡ್ತೀವಿ ಸರ್. ಸುಮಾರು ಜನಕ್ಕೆ ಅದು ಡೌಟ್ಸ್ ಇದೆ, ಕನ್ನಡದಲ್ಲಿ ಹೇಳ್ಕೊಡ್ತಾರ, ಇಂಗ್ಲಿಷಲ್ಲಿ ಹೇಳ್ಕೊಡ್ತಾರ ಅಂತ. ಸೊ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಸೊ ಕನ್ನಡದಲ್ಲೇ ಟೀಚ್ ಮಾಡೋದು ಸರ್. ಪ್ರಾಕ್ಟೀಸ್ಗೆ ಪ್ರಾಡಕ್ಟ್ಸ್ ನೀವೇ ಕೊಡ್ತೀರಾ ಅಥವಾ ಸ್ಟೂಡೆಂಟ್ಸ್ ತರಬೇಕಾ? ಸರ್, ಪ್ರತಿಯೊಂದು ಪ್ರಾಡಕ್ಟ್ಸ್ ನಾವೇ ಕೊಡ್ತೀವಿ, ಅವ್ರು ಏನು ತರೋಂಗಿರೋದಿಲ್ಲ. ಸೊ ಸ್ಯಾರಿ ಮಾತ್ರ ತರಬೇಕಾಗುತ್ತೆ. ಸೊ ಅದನ್ನ ನಾವು ಪ್ರೊವೈಡ್ ಮಾಡಕ್ಕಾಗಲ್ಲ, ಬಿಕಾಸ್ ಎಲ್ರದ್ದು ಸೈಜಸ್ ಬೇರೆ ಬೇರೆ ಇರುತ್ತೆ. ಸೊ ಸ್ಯಾರಿ ಒಂದು ಅವ್ರು ಲಾಸ್ಟ್ ಅಲ್ಲಿ ತರಬೇಕಾಗುತ್ತೆ, ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಡುವಾಗ. ಅಷ್ಟು ಬಿಟ್ಟು ಅವ್ರು ಏನು ತರಂಗಿಲ್ಲ ಸರ್, ಪ್ರತಿಯೊಂದು ನಾವೇ ಪ್ರೊವೈಡ್ ಮಾಡ್ತೀವಿ. ನಮ್ಮ ಎಮ್ಮೆ ಮರಿ, ನಮ್ಮ ಚೋಟ ಮರಿ ಅಲ್ಲ, ಎಮ್ಮೆ ಮರಿ ಇದು. ಎಮ್ಮೆ ಬಟ್ಟೆ ತದು ಎಮ್ಮೆ ಮರಿ ಹೆಂಗ್ ಸೌಂಡ್ ಮಾಡ್ತೇಳು? ಇವಾಗ ದೂರದಿಂದ ಬರೋರಿಗೆ ಯಾವ ತರ ಫೆಸಿಲಿಟೀಸ್ ಇದೆ ನಿಮ್ಮಲ್ಲಿ? ಸರ್, ದೂರದಿಂದ
ದೂರದಿಂದ ಬರೋರಿಗೆ ನಮ್ಮ ಅಕಾಡೆಮಿ ಪಕ್ಕದಲ್ಲೇ PGs ಇದೆ, ಅವರು ಬಂದು ಆರಾಮ್ಸೆ 35 ಡೇಸ್ ಇದ್ಬಿಟ್ಟು ಕಲ್ತ್ಕೊಂಡ್ಬಿಟ್ಟು ಹೋಗ್ಬೋದು ಸರ್. ಅದ್ರ ಬಗ್ಗೆ ಏನು ವರಿ ಮಾಡ್ಕೊಬಿಡಿ, ನಾವು ಬೇಕಾದ್ರೆ ಸಜೆಸ್ಟ್ ಮಾಡ್ತೀವಿ PGs ಅಕ್ಕಪಕ್ಕ. ಇವಾಗ ಇಲ್ಲಿರೋರ್ಗೆ ಎಲ್ರಿಗೂ ಒಂದೇ ಪ್ರಶ್ನೆ, ಕೋರ್ಸಸ್ ಫೀಸ್ ಎಷ್ಟಿರುತ್ತೆ ಏನು ಎತ್ತ ಅಂತ ಎಲ್ಲ ನಿಮ್ಗೆ ಪ್ರಶ್ನೆ ಇರುತ್ತೆ, ಇವಾಗ ಅದನ್ನು ತಿಳ್ಕೊಂಬಿಡಿ. ಹೇಳಿ ಮ್ಯಾಮ್. ಸರ್ ಫೀಸ್ ಬಂದು 35,000 ಇದೆ. ಸೊ ಬುಕಿಂಗ್ ಅಮೌಂಟ್ 5,000 ತಗೋತೀವಿ. ಬಿಕಾಸ್ ಒಂದು ಕನ್ಫರ್ಮೇಷನ್ಗೆ ನಾವು ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ 10 to 15 ಮೆಂಬರ್ಸ್ ಮಾತ್ರ ತಗೊಳ್ಳೋದು. ಮುಂಚೆನೆ ಅವ್ರು ಬುಕ್ ಮಾಡ್ಕೋಬೇಕಾಗುತ್ತೆ. ನಮ್ದು ಪ್ರತಿ ತಿಂಗಳು ಬ್ಯಾಚಸ್ ಇರುತ್ತೆ ಸರ್. ಇವಾಗ ಮಾರ್ಚ್ ಇಂದ ಸ್ಟಾರ್ಟ್ ಆಗ್ತಿದೆ ನಮ್ಮ ನೆಕ್ಸ್ಟ್ ಬ್ಯಾಚ್ ಬಂದ್ಬಿಟ್ಟು. ಸೊ ಯಾರಾದ್ರೂ ಜಾಯಿನ್ ಆಗಿದ್ರೆ ಆಗ್ಬೋದು. ಸೊ ಪ್ರತಿ ತಿಂಗಳು ಬ್ಯಾಚಸ್ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಕೆಲವ್ರಿಗೆ ತುಂಬಾ ಡೌಟ್ಸ್ ಇರುತ್ತೆ ಏನು ಅಂತ ಹೇಳಿದ್ರೆ, ಸೊ ಹೆಂಗ್ ಬುಕ್ ಮಾಡ್ಕೊಳ್ಳೋದು, ಎಲ್ಲಿ, ಹಾಗೆ ಅಂತ ಹೇಳ್ಬಿಟ್ಟು. ಸೊ ಏನೇ ಡೌಟ್ಸ್ ಇದ್ರು ಅವರು ಸ್ಟುಡಿಯೋಗೆ ವಿಸಿಟ್ ಮಾಡ್ಬೋದು, ಒಂದು ಕ್ಲಾರಿಟಿ ಸಿಗುತ್ತೆ ಅವ್ರಿಗೂ ಕೂಡ. ಹಾಗೆ ನಿಮ್ಮ ಅಕಾಡೆಮಿ ಎಲ್ಲಿದೆ, ಲೊಕೇಶನ್ ಕೂಡ ಹೇಳ್ಬಿಡಿ. ಸರ್ ನಮ್ದು ಬ್ಯಾಂಗ್ಳೂರು, ಚಂದ್ರ ಲೇಔಟ್, ವಿಜಯನಗರ. ಸೊ ಏನೇ ಡೌಟ್ಸ್ ಇದ್ರು ನನಗೆ ಡಿಸ್ಪ್ಲೇ ಆಗ್ತಿರೋಂತ ನಂಬರ್ಗೆ ಕಾಲ್ ಕೂಡ ಮಾಡಿ ಅವರು ಎನ್ಕ್ವೈರಿ ಕೂಡ ಮಾಡ್ಬೋದು. ಮ್ಯಾಮ್ ನೀವು ಕ್ಲಾಸಸ್ ಮಾತ್ರ ಮಾಡ್ತೀರಾ, ಅವ್ರ ಹೊರಗಡೆ ಬ್ರೈಡಲ್ ವರ್ಕ್ ಏನಾದ್ರು ಮಾಡ್ತೀರಾ? ಸರ್ ಹೌದು, ನಾವು ಕೂಡ ಬ್ರೈಡಲ್ ವರ್ಕ್ ಮಾಡ್ತೀವಿ. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಪ್ರೊಫೆಷನಲ್ ಅಲ್ಲಿಂದ, ಸೊ ಹಂಗಾಗಿ ಅದನ್ನ ಬಿಡಕ್ಕಾಗಲ್ಲ. ಸೊ ಅದು ಕೂಡ ನಾವು ಮಾಡ್ತೀವಿ. ಏನೇ ಬುಕಿಂಗ್ಸ್ ಇದ್ರು ಮದ್ವೆದು ಅಥವಾ ನಾನ್ ಬ್ರೈಡಲ್ ಏನೇ ಬುಕಿಂಗ್ಸ್ ಇದ್ರು ಬುಕ್ ಮಾಡ್ಕೋಬಹುದು ಸರ್ ಮದ್ವೆಗೆ. ಫೀಸ್ ಎಷ್ಟು ಮ್ಯಾಮ್? ಫೀಸ್ ಬಂದು 35,000 ಇದೆ ಸರ್. ತುಂಬಾ ಕಡೆ ನೀವು ಕೇಳಿರ್ಬೋದು ಲಕ್ಷ ಗಟ್ಟಲೆ ಇದೆ ಹಾಗೆ ಅಂತ ಹೇಳ್ಬಿಟ್ಟು ಇದು ಬಜೆಟ್ ಫ್ರೆಂಡ್ಲಿಯಲ್ಲಿ ಮಾಡ್ತಿರುವಂತ ಒಂದು ಕೋರ್ಸ್. ಸೊ ಯಾರು ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಬಂದು ಕಲಿಬಹುದು. ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ ಮಾಡ್ಬೇಕು ಅಂತ ಏನಿಲ್ಲ, ಕಲ್ತಾದ್ಮೇಲೂ ಕೂಡ. ಸೊ ಕಲೆಕ್ ಮುಂಚೆನೂ ಇನ್ವೆಸ್ಟ್ ಮಾಡ್ಬೇಕು ಅಂತಿಲ್ಲ, ಕಲ್ತಾದ್ಮೇಲೆ ಇನ್ವೆಸ್ಟ್ ಮಾಡ್ಬೇಕಂತ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಚೆನ್ನಾಗಿ ಕಲ್ತ್ಕೊಂಡು ಹೋಗ್ಬೋದು ಸರ್. ಸರ್ಟಿಫಿಕೇಟ್ ಏನಾದ್ರು ಇಶ್ಯೂ ಮಾಡ್ತೀರಾ? ಸರ್ ಹೌದು, ಯಾವುದೇ ಒಂದು ಕೋರ್ಸ್ ಮಾಡಿದ್ರೆ ಸರ್ಟಿಫಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ದು ಕೂಡ ಲಾಸ್ಟ್ ಅಲ್ಲಿ ಅವ್ರಿಗೆ ಎಲ್ಲ ಕೋರ್ಸಸ್ ಎಲ್ಲ ಆಗಿ ಅವ್ರದ್ದು ಎಕ್ಸಾಮ್ ಎಲ್ಲ ಆದ್ಮೇಲೆ ನಾವು ಸರ್ಟಿಫಿಕೇಶನ್ ಇಶ್ಯೂ ಮಾಡ್ತೀವಿ ಸರ್. ಕೋರ್ಸಸ್ ಅಲ್ಲಿ ಏನೇನು ಹೇಳ್ಕೊಡ್ತೀರಾ? ಸರ್ ಕೋರ್ಸಸ್ ಅಂತ ಬಂತು ಅಂದ್ರೆ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಅಂತ ಹೇಳಿದ್ರೆ ಸಿಂಪಲ್ ಮೇಕಪ್ ಆಗಿರ್ಬೋದು, HD ಮೇಕಪ್ ಆಗಿರ್ಬೋದು, ವಾಟರ್ ಪ್ರೂಫ್ ಮೇಕಪ್ ಆಗಿರ್ಬೋದು, ಸ್ವೆಟ್ ಪ್ರೂಫ್ ಮೇಕಪ್ ಆಗಿರ್ಬೋದು, ಏರ್ ಬ್ರಷ್ ಮೇಕಪ್ ಆಗಿರ್ಬೋದು, ಪ್ರತಿಯೊಂದು ಇನ್ ಡೀಟೇಲ್ಡ್ ಆಗಿ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಸ್ಟೈಲ್ ಕೂಡ ಹೇಳ್ಕೊಡ್ತೀವಿ. ಮೆಸ್ಸಿ ಬ್ರೈಡ್ ಆಗಿರ್ಬೋದು, ಮುಹೂರ್ತ ಹೇರ್ ಸ್ಟೈಲ್ ಆಗಿರ್ಬೋದು, ಕರ್ಲ್ಸ್ ಆಗಿರ್ಬೋದು, ಮೆಸ್ಸಿ ಬನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಟೀಚ್ ಮಾಡ್ತೀವಿ ಸರ್. ಯಾವುದು ಹೈಡ್ ಮಾಡೋ ತರ ಯಾವುದು ಇರೋದಿಲ್ಲ. ಅಂಡ್ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರಿ ಡ್ರೇಪಿಂಗ್ ಇರುತ್ತೆ. ಒಂದು 10 to 15 ಟೈಪ್ಸ್ ಆಫ್ ಹೇಳ್ಕೊಡ್ತೀವಿ. ಅಂಡ್ ಬಾಕ್ಸ್ ಫೋಲ್ಡಿಂಗ್ ಕೂಡ ಹೇಳ್ಕೊಡ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಾಕ್ಸ್ ಫೋಲ್ಡಿಂಗ್. ಇವಾಗ ಸೊ 5 minutes ಅಲ್ಲೇ ಡ್ರೇಪ್ ಮಾಡ್ಬಿಡ್ಬೋದು. ಸೊ ಅದನ್ನು ಕೂಡ ಟೀಚ್ ಮಾಡ್ತೀವಿ. ಫ್ಲೋರಲ್ ಮೇಕಿಂಗ್ ಆಗಿರ್ಬೋದು, ಮತ್ತೆ ನೈಲ್ ಆರ್ಟ್ ವರ್ಕ್ಶಾಪ್ ಕಾಂಪ್ಲಿಮೆಂಟ್ ಕೊಡ್ತಿರೋಂಥದ್ದು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇರ್ಬೋದು. ಲಾಸ್ಟ್ ಅಲ್ಲಿ ಅವ್ರಿಗೆ ಸರ್ಟಿಫಿಕೇಶನ್ ಕೂಡ ಇಶ್ಯೂ ಮಾಡ್ತೀವಿ ಸರ್. ಇಷ್ಟು ಇನ್ಕ್ಲೂಡ್ಸ್ ಇರುತ್ತೆ ಕೋರ್ಸಸ್ ಅಲ್ಲಿ. ಮ್ಯಾಮ್ ಇವಾಗ ನಮ್ಮ ಆಡಿಯನ್ಸ್ ನಿಮ್ಮ ಮಾತನ್ನೆಲ್ಲ ಕೇಳಿದರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಆಡಿಯನ್ಸ್ಗೆ ವಿಡಿಯೋ ನೋಡ್ತಾ ಇರೋರಿಗೆ ನಾನು ಹೇಳೋದು, ಯಾವುದೇ ಫೀಲ್ಡ್ ಅಲ್ಲಿ ತುಂಬಾ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲ ನೈಟ್ ವರ್ಗುನು ಈ ತರ ನೈಟ್ ಶಿಫ್ಟ್ ಎಲ್ಲ ಮಾಡ್ಬೇಕಾಗುತ್ತೆ. ಈ ಒಂದು ಕೋರ್ಸ್ ನ ಕಲ್ತ್ರೆ ಅವರು ಒಂದು 2 ಬ್ರೈಡ್ ಮಾಡಿದ್ರೆ ಅವ್ರಿಗೆ ಕಲ್ತಿರೋ ಅಮೌಂಟ್ ವಾಪಸ್ ಬಂದ್ಬಿಡುತ್ತೆ ಸರ್. ಇದನ್ನ ಒಂದು ಒಳ್ಳೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅನ್ನೋರು ತುಂಬಾ ಜನ ಯಾರಾದ್ರೂ ಅನ್ಕೊಂತಿರ್ತಾರೆ. ಸೊ ಮನೇಲೆ ಕುತ್ಕೋಬೇಡಿ, ಹೊರಗಡೆ ಬನ್ನಿ. ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ನಿಮ್ಗೆ ಯಾವ್ದು ಪ್ರೊಫೆಷನಲ್ ಇಷ್ಟ ಆಗುತ್ತೆ ಅದನ್ನ ಚೂಸ್ ಮಾಡಿ. ಇಷ್ಟ ಆಗಿ ಮನೇಲೆ ಕುತ್ಕೋಬೇಡಿ, ಹೊರಗಡೆ ಬಂದು ಇದನ್ನ ಕಲ್ತ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೇಡೀಸ್ ಯೂಶಲಿ ಗಂಡನ ಮೇಲೆ ಮತ್ತೆ ಅಪ್ಪ ಅಮ್ಮನ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತಾರೆ. ಸೊ ನನಗನ್ಸೋದು ಇಂಡಿಪೆಂಡೆಂಟ್ ಆಗಿ ನಾವು ಇರಬೇಕು ಅಂತ, ಲೇಡೀಸ್ ಎಸ್ಪೆಷಲಿ ಯಾರಿಗೂ ಡಿಪೆಂಡ್ ಆಗ್ದಲೇ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಬೇಕು ಅಂತ. ಇದನ್ನ ನೋಡ್ತಿರೋ ವಿಡಿಯೋ ನೋಡ್ತಿರೋರು ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಅವ್ರಿಗೆ ಶೇರ್ ಮಾಡಿ. ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ ಅನ್ಕೊಂಡಿರೋ ಸುಮ್ಮನೆ ಕುತ್ಕೋಬೇಡಿ, ಹೊರಗಡೆ ಆಚೆ ಬನ್ನಿ. ಒಂದು ಒಳ್ಳೆ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅನ್ನೋರು ಮಾತ್ರ ಈ ಒಂದು ಫೀಲ್ಡ್ಗೆ ಬನ್ನಿ. ಸುಮ್ಮನೆ ಟೈಮ್ ಪಾಸಿಗೆ ಬರೋರು ಖಂಡಿತವಾಗೂ ಬರಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಕಲ್ತ್ಕೊಳ್ಳಿ ಬಂದು ಶಿಲ್ಪ ಮೇಕಪ್ ಅಂಡ್ ಹೇರ್ ಅಕಾಡೆಮಿಗೆ ಬಂದು ಕಲ್ತ್ಕೊಳ್ಳಿ. ನೋಡ್ತಿರೋರೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಮೇಡಮ್ ಈಗ ಇಲ್ಲಿ ಕಲ್ತಿರೋರು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದಾ, ಹೇಗೆ ಹೇಳಿ? ಮಾಡ್ಬೋದು ಸರ್. ಮೈನ್ ಬಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಅದನ್ನ ಡೇ 1 ಇಂದಾನೆ ಹೇಳ್ಕೊಟ್ಬಿಟ್ಟಿರ್ತೀವಿ ಸರ್. ಆದ್ರೆ ಇವ್ರುಗಳು ಸರ್ ಅಪ್ಲೋಡ್ ಮಾಡಲ್ಲ ಸರ್, ಅದು ಮೈನ್ ಪ್ರಾಬ್ಲಮ್. ಕೆಲವೊಂದು ಸ್ಟೂಡೆಂಟ್ ತುಂಬಾ ಡೆಡಿಕೇಶನ್ ಅಲ್ಲಿ ಮಾಡಿದ್ದಾರೆ ಕೂಡ. ಇವತ್ತು ನನಗಿಂತ ಬ್ಯುಸಿ ಆಗಿದ್ದಾರೆ ನನ್ನ ಸ್ಟೂಡೆಂಟ್ಸ್, ಖುಷಿ ಆಗುತ್ತೆ.
ನಮ್ಮಿಂದ ಕಲ್ತು ಏನೋ ಒಂದು ಸ್ವಲ್ಪ ಸಂಪಾದನೆ ಮಾಡ್ತಿದಾರೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಬಟ್ ಇವಾಗಿರೋರ್ಗು ತುಂಬಾ ಹೇಳ್ತಾ ಇರ್ತೀವಿ, ಅವ್ರು ಆಗ್ತಿದಾರ ಕೇಳಿ ಸರ್ ಒಂಚೂರು. ಆಗ್ತಾ ಇದ್ದೀರಪ್ಪ? ಸರ್ ಆಗ್ತಾ ಇಲ್ಲ ಸರ್, ನಿಜ ಸರ್ ಆಗ್ತಾ ಇಲ್ಲ ಸರ್. ಎಲ್ಲ ಒಂದ್ 4 ಜನ ತುಂಬಾ ಕನ್ಸಿಸ್ಟೆಂಟ್ ಆಗಿ ಇರುವಂತದ್ದು ಸರ್. ಸೊ ಒಂದೇ ದಿನಕ್ಕೆ ನಾವು ರೀಚ್ ಆಗಕ್ಕಾಗಲ್ಲ, ಕರೆಕ್ಟಾ ಸರ್? ಹೌದು. ಸೊ ಅದು ಡೇ ಬೈ ಡೇ ರೀಚ್ ಆಗ್ಬೇಕಂದ್ರೆ ಡೈಲಿ ಅಪ್ಡೇಟ್ ಅಲ್ಲಿ ಇರ್ಬೇಕು. ಸೊ ಹೇಳ್ತಾ ಇರ್ತೀವಿ. ನಾನು ಹೇಳೋದು ತುಂಬಾ ಇದನ್ನ ಪ್ರೊಫೆಷನಲ್ ತಗೊಳೋದಿದ್ರೆ ಮಾತ್ರ ಬನ್ನಿ, ನಾನೊಂದು ಒಳ್ಳೆ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೈಸ್, ಸೊ ನೀವು ಕಂಪ್ಲೀಟ್ ಆಗಿ ಇವರೇ ಏನೇನು ಎಕ್ಸ್ಪ್ಲನೇಷನ್ ಹೇಳಿದ್ರು ನೀವು ಕೇಳಿದ್ದೀರಾ. ಆ್ಯಂಡ್ ಇವಾಗ ಸ್ಟೂಡೆಂಟ್ಸ್ ರಿವ್ಯೂನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಏನು ಕಲಿತಿರೋರು ಏನು ಹೇಳ್ತಿದ್ದಾರೆ, ಆಮೇಲೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನಿಮಗೆ ತಿಳ್ಕೊಬೇಕು ಅಂದರೆ, ಸೊ ಈಗ ಸ್ಟೂಡೆಂಟ್ಸ್ನ ಕ್ವಶನ್ ಕೇಳುವ. ಬ್ರೋ, ಈಗ ನೀವು ಇಲ್ಲಿಗೆ ಜಾಯ್ನ್ ಆಗಿ ಎಷ್ಟು ತಿಂಗಳಾಯಿತು ಆ್ಯಂಡ್ ಹೇಗೆ ಅನಿಸ್ತಿದೆ ಅಂತ ಒಂದು ಸ್ವಲ್ಪ ಹೇಳಿ. ಸರ್ ಆ್ಯಕ್ಚುಲಿ ಇದು ಕೋರ್ಸು 35 ಡೇಸ್ ಕೋರ್ಸು. ಸೊ ಈಗ 32 ಡೇಸ್ ನಡೀತಾ ಇದೆ. ಆ್ಯಕ್ಚುಲಿ 35 ಡೇಸೇ ಕ್ಲಾಸಸ್ ಇರಲ್ಲ. ಸೊ ನಮಗೆ ಏನಾದ್ರು ಕ್ಲಾಸಸ್ಸಲ್ಲಿ ಏನಾದ್ರು ನಮಗೆ ಇನ್ನೂ ಪ್ರಾಕ್ಟೀಸ್ ಬೇಕು ಅಂತಂದರೆ ಸೊ ಒಂದು 40 to 45 ಡೇಸ್ವರೆಗೂ ಮೇಡಮ್ ಎಕ್ಸ್ಟೆಂಡ್ ಮಾಡಿಕೊಡ್ತಾರೆ, ಅದರಲ್ಲೇನಿಲ್ಲ. ಸೊ ಈಗ ಆಲ್ರೆಡಿ ನಮ್ದು ಈಗ ಮೇಕಪ್ ಎಲ್ಲ ಆಗಿದೆ. ಲಾಸ್ಟ್ ಒಂದು ಫ್ಲೋರ್ ಆರ್ಟ್ ಒಂದು ಬಾಕಿ ಇದೆ ಅಷ್ಟೇ. ಇನ್ನೆಲ್ಲದೂ ಹೇಳ್ಕೊಟ್ಟಿದ್ದಾರೆ ಮೇಡಮು. ಪ್ರತಿಯೊಂದು ಕೂಡ ಪ್ರತಿ ಹಂತಲ್ಲೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಡೌಟ್ಸ್ ಇದ್ರೂ ಕೂಡ ಅವಾಗಲೇ ನಾವು ಕಲಿಬೋದು. ಈ ಕೋರ್ಸ್ ಮಾಡೋಕ್ಕೆ ಗಂಡು ಹೆಣ್ಣು ಅಂತ ಏನಿಲ್ಲ. ಇದು ಆ್ಯಕ್ಚುಲಿ ಪ್ರೊಫೆಷ್ನಲ್, ಇದು ವರ್ಕ್ ಅಷ್ಟೇ. ಇದು ವರ್ಕ್ ಡಿಫ್ರೆನ್ಸ್ ಕೂಡ ಏನೂ ಇರೋಲ್ಲ ವರ್ಕ್ ಮಾಡೋಕ್ಕೆ. ಸೊ ಯಾರು ಬೇಕಾದ್ರೂ ಕಲಿಬೋದು. ನಾನು ಈಗ ಲಾಸ್ಟ್ ಒಂದು 2 times ವಿಸಿಟ್ ಮಾಡಿ ಹೋಗಿದ್ದೆ. ಯಾವ ಥರ ಕಲಿಬೋದು ಏನು ಅಂತೆಲ್ಲ ವಿಚಾರ ತಿಳ್ಕೊಂಡು ಬಟ್ ನಾನು ಇಲ್ಲಿ ಬಂದು ಜಾಯ್ನ್ ಆದೆ. ತುಂಬ ಅಕಾಡೆಮಿಗಳನ್ನ ವಿಸಿಟ್ ಮಾಡಿದ್ದೆ, ಬಟ್ ಇಲ್ಲಿ ಥರ ಎಲ್ಲೂ ಹೇಳ್ಕೊಡಲ್ಲ. ಬೇರೆ ಕಡೆ ಎಲ್ಲ ತುಂಬ ಪಾಲಿಶ್ಡ್ ಆಗಿರುತ್ತೆ, ಗುಡ್ ಆಂಬಿಯನ್ಸ್ ಥರ ಇರುತ್ತೆ ಅಷ್ಟೇ ನೋಡೋಕ್ಕೆ. ಬಟ್ ಅಲ್ಲಿ ಕೋರ್ಸ್ಗಳು ಅಷ್ಟು ಚೆನ್ನಾಗಿ ಹೇಳ್ಕೊಡಲ್ಲ. ಸೊ ಹಂಗಾಗಿ ನಾನು ಈ ಅಕಾಡೆಮಿಗೆ ಬಂದಿದ್ದೀನಿ. ಬಟ್ ಮೇಡಮ್ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ನನಗೆ ಇಂಡಿವಿಜುವಲಾಗಿ ವರ್ಕ್ ಮಾಡಬಲ್ಲೆ. ಸೊ ಇಲ್ಲಿ ನಾವೇನಾದ್ರು ಕಲ್ತೋದ್ರೂ ಕೂಡ ಏನು ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ವಿತಿನ್ 35,000 to 50,000 ನಾವು ಮತ್ತೆ ಇನ್ವೆಸ್ಟ್ ಮಾಡಿದ್ರು ಕೂಡ ಅದು ನಾವು ಒಂದು 5-6 ಮೇಕಪ್ ಮಾಡಿದ್ರೆ ಅದ್ರ ರಿಟರ್ನ್ಸ್ ಬರುತ್ತೆ. ಆ್ಯಕ್ಚುಲಿ ನಾವು ಮಾಡೋಂಥ 2 ಮೇಕಪ್ಪಲ್ಲೇ ನಮಗೆ ಏನು ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ ಬರುತ್ತೆ. ನೆಕ್ಸ್ಟ್ ಎಲ್ಲ ನಮಗೆ ಬರ್ತೇನೆ. ನಾವು 35,000 ಕೊಟ್ಟು ಕಲ್ತಿದ್ದು ನಮಗೆ ಮುಂದಿನ ಫ್ಯೂಚರ್ಲಿ 35 ಲಕ್ಷನೂ ಕೂಡ ಆಗ್ಬೋದು. ಅಷ್ಟು ಅನುಕೂಲ ಆಗುತ್ತೆ ಸರ್ ಮೇಕಪ್ ಕೋರ್ಸಿಂದ. ಸೂಪರ್ ತುಂಬಾ ಚೆನ್ನಾಗಿ ಮಾತಾಡೋದು. ನನಗಂತೂ ಖುಷಿ ಆಯ್ತು ಮಾರೆ. ಇಲ್ಲಿ ಪ್ರತಿಯೊಬ್ರು ಸ್ಟೂಡೆಂಟ್ಸ್ ಇದ್ದಾರೆ. ಕಂಪ್ಲೀಟ್ ಆಗಿ ನಾನು ಏನಾದ್ರು ಎಲ್ಲರೂ ಹತ್ರನೂ ಕೇಳಕ್ ಹೋದ್ರೆ ನಿಮಗೆ ಬೋರಿಂಗ್ ಆಗ್ಬಿಡುತ್ತೆ. ಬಟ್ ಸ್ವಲ್ಪ ಜನ ಹತ್ರ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಕೇಳಿದ್ರೆ ನಿಮಗೂ ಕೂಡ ಖುಷಿ ಆಗುತ್ತೆ ಅಂಡ್ ಅರ್ಥ ಆಗುತ್ತೆ ಯಾವ ತರ ಏನು ಅಂತ. ಈಗ ನೆಕ್ಸ್ಟ್ ಇವ್ರು ಹೇಳ್ತಿದ್ದಾರೆ. ಈಗ ನೋಡಿ, ಒಬ್ರು ಜೆಂಟ್ಸ್ ಹೇಳಿದ್ಮೇಲೆ ಇನ್ನೊಬ್ರು ಲೇಡೀಸ್ ಹೇಳ್ಬೇಕು. ಸೊ ಇವ್ರು ಹೇಳ್ತಿದ್ದಾರೆ. ಈಗ ನೀವು ಇವ್ರನ್ನ ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ. ಸ್ಟಾರ್ಟ್ ಮಾಡಿ ಈಗ ಆಲ್ಮೋಸ್ಟ್ 32 ಡೇಸ್ ಆಯಿತು. ಬಟ್ ದ ಥಿಂಗ್ ಇಸ್, ಮ್ಯಾಮ್ ಎಲ್ಲ ಹೇಳ್ಕೊಂಡು ಬಂದಿದ್ದಾರೆ, ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇವಾಗ ಪ್ರಾಕ್ಟೀಸ್ ನಮಗೆ ಅಂತ ಸೆಷನ್ಸ್ ಕೊಡ್ತಾ ಇದ್ದಾರೆ. ಸೊ ನಾವು ಇವಾಗ ಐ ಮೇಕಪ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಮೋರ್ ದೆನ್ 5 ಡೇಸ್ ನಾವು ಕಂಪ್ಲೀಟ್ ಮೇಕಪ್ ಮಾಡಿ ಅದ್ರದ್ದು ರಿಸಲ್ಟ್ಸು ನಮಗೆ ಮ್ಯಾಮು ಏನು ಮಿಸ್ಟೇಕ್ಸ್ ಮಾಡ್ತೀವಿ, ಯಾವ ಥರ ಮಿಸ್ಟೇಕ್ ಮಾಡಿದಾಗ ಯಾವ ಥರ ಅದನ್ನು ಮಾಡ್ಕೊಳ್ಬೇಕು ಅಂತಲೂ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ತುಂಬ ಅದೇ ಕಲಿಬಹುದು ಅಂತ ನಾವು ಅನ್ಕೊಂಡು ಬರ್ತೀವಲ್ವಾ, ಎಕ್ಸಾಕ್ಟಾಗಿ ಹಾಗೆ ಕಲಿಸ್ಕೊಡ್ತಾರೆ ಮ್ಯಾಮ್. ನೀವು ಓದಿರಿ ಬಿಟ್ರಿ ಇದೇ ಎಜುಕೇಷನ್ ಆಗಿರಬೇಕು ಅಂತಲೂ ಏನಿಲ್ಲ, ಅದೇ ಥರನೇ ಹೇಳ್ಕೊಡ್ತಾರೆ. ಈವನ್ ನೀವು ಏನೂ ಗೊತ್ತಿಲ್ಲ ಅಂದ್ರೂ ಕಂಪ್ಲೀಟ್ ಬೇಸಿಕ್ಕಿಂದ ಹಿಡಿದು ಮ್ಯಾಮಿಗೆ ಅವ್ರಿಗೆ ಎಷ್ಟು ಗೊತ್ತೋ ಅಷ್ಟೂ ಹೇಳ್ಕೊಡ್ತಾರೆ. ನೀವು ಎಷ್ಟು ಸಾರಿ ಕೇಳ್ರಿ, ಬೇಜಾರು ಮಾಡ್ಕೊಳ್ಳಲ್ಲ. ಕೇಳಿದ್ದನ್ನೇ ಕೇಳಿದ್ರು ನಮ್ಮ ತಲೆ ಒಳಗೆ ಹೋಗೋವರೆಗೂ ಹೇಳ್ಕೊಡ್ತಾರೆ. ಆಮೇಲೆ ನಮ್ಮ ಕಡೆಯಿಂದ ಅದನ್ನೇ ಮಾಡಿಸ್ತಾರೆ ಹೇಳ್ಕೊಟ್ಟಿದ್ಮೇಲೆ. ಅಂದ್ರೆ ನಮಗೆ ಅರ್ಥ ಆಗ್ಬೇಕು ಅನ್ನೋ ತರ ಹೇಳ್ಕೊಡ್ತಾರೆ. ಯಾರಿಗೂ ಪಾರ್ಶಾಲಿಟಿ ತರ ಮಾಡಲ್ಲ. ಒಬ್ರಿಗೆ ಹೇಳ್ಕೊಡೋದು, ಒಬ್ರಿಗೆ ಹೇಳ್ದೆ ಇರೋದು ಆ ತರನೂ ಏನು ಮಾಡಲ್ಲ, ಚೆನ್ನಾಗಿ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಈಗ ಇನ್ನೊಬ್ರು ಸ್ಟೂಡೆಂಟ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಹೇಳಿ ಮ್ಯಾಮ್. ನಾನು ಉಡುಪಿಯಿಂದ ಬಂದಿದ್ದೀನಿ. ಮೇಕಪ್ ಕಲಿಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು. ಸರ್ಚ್ ಮಾಡ್ತಿದ್ದೆ ಯಾರ ಹತ್ರ ಕಲಿಯೋಣ ಅಂತೇಳಿ. ಆಗ ಮೇಡಮ್ ವಿಡಿಯೋ ನೋಡಿ ಇವ್ರು ಚೆನ್ನಾಗಿ ಕಲಿಸ್ತಾರೆ ಅಂತ ಬಂದೆ. ಈಗ ಚೆನ್ನಾಗಿ ಕಲಿಸ್ತಿದ್ದಾರೆ. ಈಗ 33 ಡೇಸ್ ಆಯಿತು. 32 ಆಗಿ 33 ಡೇಸ್ ನಡೀತಾ ಇದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನಮಗೂ ಇನ್ನು ಮುಂದಕ್ಕೆ ಒಂದು ಪ್ರೊಫೆಷನಲ್ ಬಿಲ್ಡ್ ಮಾಡ್ಬೋದು ಅಂತೇಳಿ ಒಂದು ಕಾನ್ಫಿಡೆನ್ಸ್ ಬಂದಿದೆ. ದೂರದಿಂದ ಬಂದಿದ್ದಾರಲ್ಲ ಮ್ಯಾಮ್, ನಿಮಗೆ ಒಂದು ಸ್ಯಾಟಿಸ್ಫೈ ಇದೆ, ತುಂಬಾ ಖುಷಿ ಇದೆಯಾ? ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಹೌದಾ? ಕಲಿಬೋದು, ಯಾರು ಬೇಕಾದ್ರೂ ಬಂದು ಕಲಿಬೋದು ಸರ್. ತುಂಬ ಖುಷಿ ಆಗ್ತಿದೆ. ಸೊ ತುಂಬ ಪ್ರೊಫೆಷನಲ್ ಆಗಿ ಕಲಿಬೋದು. ಏನು ಬೇಕಾದ್ರೂ ಇಲ್ಲಿ ಬಂದು ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋದನ್ನು ನಾವು ಅಚೀವ್ ಮಾಡಿ ನಾವು ತೋರಿಸ್ಬೋದು ಸರ್. ಕಾನ್ಫಿಡೆಂಟ್ ಇಲ್ಲ ಅನ್ನೋರಿಗೆ ತುಂಬ ಸ್ಫೂರ್ತಿಯಾಗಿ ನಾವು ಮಾಡಬಲ್ಲೆ, ನಾವು ಯಾವ ಬ್ರೇಡ್ ಕೊಟ್ರು ನಾವು ಪ್ರೊಫೆಷನಲಾಗಿ ಏನು ಮಾಡ್ಬೋದು ಅದು ಮಾಡಬಹುದು ಅನ್ನೋದನ್ನ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಮ್ಯಾಮ್. ನಾನು ನೆಲಮಂಗಲದಿಂದ ಬರ್ತಿರೋದು ಸರ್. 2.5 hour ಜರ್ನಿ ಆಗುತ್ತೆ. ಆದ್ರೂ ನಮಗೆ ಇಲ್ಲಿ ಬರೋದಕ್ಕೆ ಒಂದಿನೂ ಕೂಡ ಬೇಜಾರಾಗಿಲ್ಲ. ಯಾಕೆಂದರೆ ನಮ್ಮ ಮ್ಯಾಮ್ ಅಷ್ಟು ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾರೆ ನಮಗೆ. ಆಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದರೂ ಕೂಡ ನೀವು ಕಲಿತೀರಾ ಮಾಡಿ ಅಂತ ಅಷ್ಟು ನಮಗೆ ಚೆನ್ನಾಗಿ ಕೋರ್ಸ್ ಮಾಡಿ ತುಂಬ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾರೆ. 35,000 ಕೊಡೋದಕ್ಕೆ ನಮ್ಗೆ ಯಾವುದೇ ರೀತಿದು ಅಬ್ಜೆಕ್ಷನ್ ಇಲ್ಲ. ಯಾಕೆಂದರೆ ಅಷ್ಟು ಇಲ್ಲಿ ಕಲಿಕೆ ಅನ್ನೋದು ತುಂಬ
ಇದೆ. ಸರ್ ನನ್ನ ಹೆಸರು ವಹೀದಾ ಅಂತ. ನಾವು ಬಾಗೇಪಲ್ಲಿಯಿಂದ ಬಂದಿದ್ದೀವಿ. ಇವತ್ತಿಗೆ 32 ಡೇಸ್ ಆಯಿತು ಕ್ಲಾಸ್ ಸ್ಟಾರ್ಟ್ ಆಗಿ. ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಮೇಕಪ್ ಆಯಿತು, ಸ್ಯಾರಿ ಬಾಕ್ಸ್ ಫೋಲ್ಡಿಂಗು ಮತ್ತು ಸ್ಯಾರಿ ಡ್ರಿಪ್ಪಿಂಗು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮಗೆ ಬರಲಿಲ್ಲ ಅಂದ್ರೂ ಬಂದು ಕೈ ಹಿಡ್ಕೊಂಡು ಇದೇ ಥರ ಮಾಡಬೇಕು ಅಂತ 10 ಸಲ ಕೇಳಿದ್ರು ಬೇಜಾರು ಮಾಡ್ಕೊಳ್ಳಲ್ಲ ಮೇಡಮು. ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ನನ್ನ ಹೆಸರು ಸೌಮ್ಯ ಅಂತ. ನಾನು ಮೈಸೂರು ರೋಡಿಂದ ಬಂದಿದ್ದೀನಿ. ನನಗೆ ಮೇಕಪ್ ಕಲಿಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಯಾರ ಹತ್ರ ಕಲಿಬೇಕಂತ ಸ್ವಲ್ಪ ಡೌಟ್ ಇತ್ತು. ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ಕೊಡ್ತಾರೆ. ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋರು, ಅದ್ರ ಬಗ್ಗೆ ತುಂಬ ಹಂಬಲ್ ಆಗಿರೋರಾದ್ರೆ ನೀಟಾಗಿ ಪರ್ಫೆಕ್ಟಾಗಿ ಹೇಳ್ಕೊಡ್ತಾರೆ. ಕೆಲವರೆಲ್ಲ ಹೈಡಿಂಗ್ ಮಾಡ್ತಾರೆ. ಬಟ್ ನಮ್ಮ ಮ್ಯಾಮ್ ಹಾಗೆಲ್ಲ ಏನೂ ಮಾಡಿಲ್ಲ. ಪರ್ಫೆಕ್ಟಾಗಿ ಹೇಳ್ಕೊಡ್ತಾರೆ. ಎಷ್ಟು ಒಂದು ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಡ್ತಾರೆ. ಇದು ಹೀಗೆ ಬರಬೇಕು, ಕಣ್ಣು ಹತ್ರ ಯಾವ ಪಾಯಿಂಟಲ್ಲಿ ಬರಬೇಕು, ಫೇಸ್ ಎಲ್ಲಿ ಕರೆಕ್ಟಾಗಿ ಕಾಂಟ್ರೋಲ್ ಮಾಡಬೇಕು, ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಹೇಳ್ಕೊಡ್ತಾರೆ. ಒಂದು ಸ್ಟೆಪ್ಪು ಮಿಸ್ ಮಾಡಲ್ಲ. ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದರೆ ಅವರೇ ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡು ಹೀಗೆ ಬರಬೇಕು ಅಂತ ಹೇಳ್ಕೊಡ್ತಾರೆ. ಎಷ್ಟು ಸಲ ಡೌಟ್ ಕೇಳಿದ್ರು ಪದೇ ಪದೇ ಬಂದು ಹೇಳ್ಕೊಡ್ತಾರೆ. ನಮಗೆ ಒಂದ್ಸಲನೂ ಅನ್ಕಂಫರ್ಟಬಲ್ ಫೀಲ್ ಮಾಡಿಸಿಲ್ಲ. ತುಂಬ ಪರ್ಫೆಕ್ಟಾಗಿ ಹೇಳ್ಕೊಡ್ತಾರೆ. ಇಲ್ಲಿ ಬಂದಮೇಲೆ ನಂಗೆ ತುಂಬ ಖುಷಿಯಾಗಿದೆ. ಮುಂಚೆ ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ ಮಾಡಬೇಕಂತ. ಇಲ್ಲಿಗೆ ಬಂದಮೇಲೆ ಕಾನ್ಫಿಡೆನ್ಸ್ ತುಂಬ ಬೂಸ್ಟ್ ಆಗಿದೆ. ಈಗ ಎಷ್ಟು ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದೆ ಅಂದರೆ ನಾನು ಇನ್ನೊಬ್ರು ಹೇಳ್ಕೊಡ್ಬೋದು ಅನ್ಸುತ್ತೆ ನನಗೆ. ಅಷ್ಟು ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದೆ. ಇಲ್ಲಿ ಬಂದಿದ್ದ ಬಗ್ಗೆ ತುಂಬ ಖುಷಿ ಇದೆ ನನಗೆ. ನಾವು ತಲಗಟ್ಪುರದಿಂದ ಬರ್ತಾ ಇರೋದು. ನಾವು ಶಿಲ್ಪ ಅಕಾಡೆಮಿನೇ ಯಾಕೆ ಚೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲೊಂಥರ ತಾಯಿ ಪ್ರೀತಿ ಸಿಗುತ್ತೆ. ನಿಜವಾಗ್ಲೂ ಮನಸ್ಸಿಂದ ಬರ್ತಿರೋ ಮಾತಿದು. ಒಂದು ಮನೇಲಿ ಯಾವ ಥರ ತಾಯಿ ಪ್ರೀತಿ ಕೊಡ್ತಾರೋ ಅದೇ ಥರ ಪ್ರೀತಿನ ಮ್ಯಾಮ್ ಕೊಡ್ತಿದ್ದಾರೆ. ಮತ್ತು ಫುಲ್ಲು ನಮಗೆ ಪಿನ್ ಹಾಕೋ ಇದರಿಂದ ಹಿಡ್ದು ನಾವು ಪ್ರೈಡ್ಗೆ ಯಾವ ಥರ ನಾವು ಕ್ಲೈಂಟ್ಸ್ ಹತ್ರ ಯಾವ ಥರ ಸಾಫ್ಟಾಗಿ ಮಾತಾಡಬೇಕು ಅನ್ನೋದನ್ನು ನೀಟಾಗಿ ಹೇಳ್ಕೊಡ್ತಾರೆ. ಯಾರ ಹತ್ರ ಹೇಗೆ ಮಾತಲ್ಲಿ ಯಾವ ಥರ ನಾವು ಐ ಕಾಂಟ್ಯಾಕ್ಟ್ ಯಾವ ಥರ ಆಗಬೇಕು ಅಂತಲೂ ಹೇಳ್ಕೊಡ್ತಾರೆ ಸರ್. ಒಂದು ಟೀಚರಲ್ಲಿ ಯಾವ್ಯಾವ ಕ್ವಾಲಿಟೀಸ್ ಇರಬೇಕು ಆ ಕ್ವಾಲಿಟೀಸ್ ಎಲ್ಲ ಶಿಲ್ಪ ಮ್ಯಾಮ್ ಹತ್ರ ಇದೆ. ಗೈಸ್ ಇಲ್ಲಿರೋದು ಏನೇನು ಹೇಳಿದ್ರು ಅದೆಲ್ಲ ಹೇಳ್ಸಿ ಮಾಡಿರೋದಲ್ಲ. ಅವ್ರ ಒಳಗಡೆ ಏನು ಅವ್ರ ಎಕ್ಸ್ಪೀರಿಯನ್ಸ್ ಆಗಿತ್ತು, ಆಮೇಲೆ ಅವರ ಫೀಲಿಂಗ್ ಏನಿದೆ ಅದನ್ನು ವ್ಯಕ್ತಪಡಿಸಿರೋದಷ್ಟೇ. ಗೈಸ್ ಇದು ಇವತ್ತಿನ ಇಷ್ಟು ಕತೆ ಆಯಿತು. ಬಟ್ ಒನ್ ಮೋರ್ ಪಾಯಿಂಟ್ ಮಿಸ್ ಮಾಡಿದ್ವಿ. ಆ್ಯಂಡ್ ನಿಮಗೂ ಕೂಡ ಅದೊಂದು ಒನ್ ಮೋರ್ ಪಾಯಿಂಟ್ ನಿಮಗೆ ಮೈಂಡಲ್ಲಿ ಇದ್ದೇ ಇರುತ್ತೆ. ಸೊ ಅದನ್ನು ಇವಾಗ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಮ್ಯಾಮ್ ನಿಮ್ಮ ನೀವು ಎಷ್ಟು ವರ್ಷದಿಂದ ಇಲ್ಲಿ ಫೀಲ್ಡಲ್ಲಿ ಇದ್ದೀರಾ ಹೇಳಿ ಮ್ಯಾಮ್. ನಾನು ಈ ಫೀಲ್ಡಲ್ಲಿ ಬಂದು 7 ಇಯರ್ಸ್ ಆಗ್ತಾ ಬರ್ತಾ ಇದೆ ಸರ್. ಅಕಾಡೆಮಿ ಮಾಡಿ ನಾವು 2.5 ಇಯರ್ಸ್ ಆಯಿತು. ಯಾರು ಎಲ್ಲಿಂದ ಬೇಕಾದ್ರೂ ಬಂದು ಕಲ್ತ್ಕೊಂಡು ಆರಾಮ್ಸೆ ಹೋಗ್ಬೋದು ಸರ್. ಯಾವುದೇ ಥರ ನಾವು ಹೈಡ್ ಮಾಡೋದು ಆ ಥರ ಎಲ್ಲ ಏನೂ ಇರೋದಿಲ್ಲ. ಎಲ್ಲಿಂದ ಬೇಕಾದ್ರೂ ಬಂದು ಕಲ್ತ್ಕೊಂಡು ಹೋಗ್ಬೋದು. ಆನೆಸ್ಟ್ಲಿ ನನಗೊಂದು ತುಂಬ ಇಷ್ಟ ಆಯಿತು. ಯಾಕಂದರೆ ಬಂದಿರೋರ್ನ ಯಾವ ಥರ ಮಾತಾಡಿಸ್ತಾರೆ, ಯಾವ ಥರ ರೆಸ್ಪೆಕ್ಟ್ ಕೊಡ್ತಾರೆ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಬಂದಿರೋ ಎಲ್ಲ ಸ್ಟೂಡೆಂಟ್ಸು ಕೂಡ ತುಂಬ ಖುಷಿಯಾಗವ್ರೆ. ಏನು ಎಷ್ಟೇ ಹೇಳ್ಕೊಟ್ರು ಖುಷಿಯಾಗವ್ರೆ. ಫುಲ್ ಹ್ಯಾಪಿನೆಸ್ ಅಲ್ಲಿ ಏನು ಮೇಕಪ್ ಮಾಡ್ತಿರ್ತಾರೆ. ಮೇನ್ ಥಿಂಗು ನಾವೇನೇ ಮಾಡಿ ನಾವು ಹೋಗುವಂತ ಪ್ಲೇಸ್ ಕೂಡ ಇಷ್ಟ ಆಗಬೇಕು, ವ್ಯಕ್ತಿ ಇಷ್ಟ ಆಗಬೇಕು. ಹಾಗಾದ್ರೆ ಅದು ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡುತ್ತೆ. ಸೊ ಅದನ್ನ ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ವಿ. ಸೊ ಗೊತ್ತಿಲ್ಲ ಜನಕ್ಕೆ ಯಾವ ತರ ರೀಚ್ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು. ಮ್ಯಾಮ್ ನಿಮ್ಮಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಅವ್ರು ಹೇಳಿರೋ ಮಾತೆಲ್ಲ ಕೇಳಿ ನನಗೆ ಯಾವ್ದು ಇಷ್ಟ ಆಯ್ತು ಅಂದ್ರೆ, ಸೊ ನೀವು ಹೇಳೋ ಒಂದು ಮಾತಾಗಿರ್ಬೋದು ಅಥವಾ ಅವ್ರಿಗೆ ಒಳಗಡೆ ಕಾನ್ಫಿಡೆನ್ಸ್ ಕೊಡುತ್ತೆ ಅಂತ ಹೇಳಿದ್ರು. ಇನ್ನೊಂದು ಅವ್ರು ಎಷ್ಟೇ ಮಿಸ್ಟೇಕ್ ಮಾಡಿದ್ರು ನೀವು ಅದು 10 ಸಲ ಆಗಿರ್ಲಿ 20 ಸಲ ಆಗಿರ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಅದೊಂದು ಮೇನ್ ಹೈಲೈಟ್ ಪಾಯಿಂಟ್, ನೆನ್ಪಿಟ್ಕೊಳ್ಳಿ ಹೈಲೈಟ್ ಪಾಯಿಂಟ್. ಅಂಡ್ ಅದಕ್ಕೋಸ್ಕರ ನಾನು ನಿಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು. ನನಗೊಂದು ತುಂಬಾ ಖುಷಿ ಆಯ್ತು. ಕಂಪ್ಲೀಟ್ ಮುಗೀತು. ಅಂಡ್ ಇವಾಗ ನಮ್ಮ ಡಾರ್ಲಿಂಗ್ ಎಕ್ಸ್ಪ್ರೆಸ್ನ ತಗೊಂಡು ಮನೆಗೆ ಓಡ್ತಾ ಇದೀವಿ. ಲೆಟ್ಸ್ ಹೋಗುವ. ಈ ಕಡೆ ಎಮ್ಮೆ ಮರಿ, ಈ ಕಡೆ ಸೂಪರ್ ಸ್ಟಾರ್ ಸುದೀಪ್. ಲೆಟ್ಸ್ ಹೋಗುವ ಗೈಸ್. ಸೊ ಶಿಲ್ಪ ಅಕಾಡೆಮಿದು ಕಂಪ್ಲೀಟ್ ನೀವು ತಿಳ್ಕೊಂಡಿದ್ದೀರಾ. ಅಂಡ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಿಮಗೆ ಗೊತ್ತಾಗಿದೆ. ಸೊ ಏನಂದ್ರೆ ಅಲ್ಲಿ ನಂಬರ್ ಕೊಟ್ಟಿರ್ತೀವಲ್ಲ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಕೇಳಿ ತಿಳ್ಕೊಳ್ಳಿ. ಅಂಡ್ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳಿ. ದೆನ್ ಹೋಗಿ ವಿಸಿಟ್ ಮಾಡಿ, ಚೆಕ್ ಮಾಡಿ. ನಿಮಗೆ ಇಷ್ಟ ಆದರೆ ಹೋಗಿ ಜಾಯ್ನ್ ಆಗಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಈಗ ಫೆಬ್ರವರಿ ಬ್ಯಾಚ್ ನಡೀತಿದೆ. ಈಗ ನೆಕ್ಸ್ಟ್ ಮಾರ್ಚ್ ಬ್ಯಾಚ್ ಇದೆ. ಸೊ ಬೇಗ ಹೋಗಿ ಮಾತಾಡ್ಕೊಂಡು ಜಾಯ್ನ್ ಆಗಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡುವ ಸಮಯ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ಬ್ಯಾಚಿಗೂ ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್. ಬಾಯ್.